ಈಗ ಅದೇ ಆರ್ಡರ್ ಇನ್ನೊಂದು ಹೇಳಿದೆ ಅಂತೆ, ಹಾ ಆ ಜಾಗನ ನೀವು ಹೋಗಂಗಿಲ್ಲ ಅಥವಾ ಇನ್ನೊಂದೇನೋ ಮಾಡಂಗಿಲ್ಲ ಅಂತ ಕೂಡ ಡೈರೆಕ್ಷನ್ಸ್ ಇದೆ ಅಂತ. ಗೊತ್ತಿಲ್ಲ ನಂಗೆ, ಅದು ನಮ್ಮ ಲಾಯರ್ ಕೇಳಬೇಕು. ಅಂದರೆ ಅಂದ್ರೆ ಆ ಏನು ಈ ಜಾಗ ನೀವು ಅನುಭವದಲ್ಲಿರೋ ಜಾಗಕ್ಕೆ ಬೇರೆಯವ್ರು ಬರೋ ಹಾಗಿಲ್ಲ, ಅದಕ್ಕೂ ಕೂಡ ಆದೇಶನ ಅಂದರೆ ಮಾರಂಗಿಲ್ಲ ಅಂತನಾ? ಮಾಡಂಗಿಲ್ಲ. ನಾವು ಏನಕ್ಕೆ ಮಾರಕ್ಕೆ ಹೋಗೋಣ? ನಮಗೆ ಮಾರೋ ಅಂಥದ್ದಾಗಲಿ ಬಾಡಿಗೆ ಕೊಡೋ ಅಂಥದ್ದಾಗಲಿ ನಮಗೇನಿಲ್ಲ, ನಾವು ನಮಗೆ ಯೂಸ್ ಮಾಡ್ಕೊತಾ ಇದ್ವಿ. ಬಟ್ ನಮ್ಮದೇ ಜಾಗ ಆಗಿದ್ರಿಂದ ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಮಗೆ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಇದೆ. ನಂಬಿಕೆ ಇದೆ ನಿಮಗೆ? ಖಂಡಿತ ಇದೆ. ಯಾಕೆಂದರೆ ಅದು ನಾವು ಕಾನೂನು ಪ್ರಕಾರ ತೊಗೊಂಡಿದ್ದೀವಲ್ಲ, ಗೌರ್ಮೆಂಟಿಗೆ ನಾವು ಎಲ್ಲ ಥರ ಫೀಸ್ ಕಟ್ಟಿ ಪ್ರತಿಯೊಂದು ಮಾಡಿ ತೊಗೊಂಡಿರೋದ್ರಿಂದ ನಮಗೆ ಸರ್ಕಾರದ ಮೇಲಾಗಲಿ ನ್ಯಾಯಾಲಯದ ಮೇಲಾಗಲಿ ನಂಬಿಕೆ ಇದೆ. ಈ ಮಧ್ಯ ಬಂದು ಸುಮ್ಮನೆ ಮಿಸ್ಗೈಡ್. ಆಮೇಲೆ ಇನ್ನೊಂದು ಬೇಜಾರು ಏನಂದರೆ, ಏಕಾಏಕಿ ಬಂದು JCB ತಂದು ಹೊಡೆದಿರೋದಕ್ಕೆ ಅವ್ರ ನ್ಯಾಯಾಲಯ ನಮಗೆ ಸರಿಯಾದ ಮಾಹಿತಿಯಲ್ಲಿ ಅವ್ರಿಗೆ ಆ್ಯಕ್ಷನ್ ತೊಗೋಬೇಕು ಅಂತ. ಯಾಕೆಂದರೆ ಯಾರದೇ ಮನೆ ಯಾರೇ ಹೊಡಿಬೇಕಾದ್ರೆ ಪರ್ಮಿಷನ್ ಇರಬೇಕು. ಇವ್ರು ವಿತೌಟ್ ಪರ್ಮಿಷನ್ ಹೊಡೆದಿದ್ದಾರೆ. ಅದು ಎಲ್ಲರಿಗೂ ತುಂಬ ಬೇಜಾರಾಗೋ ವಿಷಯ. ಈ ವಿಚಾರದಲ್ಲೂ ಕೂಡ ಕೋರ್ಟ್ ಹೇಳಿದೆ ಮೇಡಮ್, ಎಕ್ಸಿಕ್ಯೂಷನ್ ಆರ್ಡರ್ಗೂ ಕೂಡ ತಡೆ ಕೊಟ್ಟಿದೆ. ಅವ್ರು ಈ ಜಾಗ ಬಿಡಿಸ್ಕೊಡ್ಬೇಕು, ನಮ್ಗೆ ಬಿಡಿಸ್ಕೊಡ್ಬೇಕು ನ್ಯಾಯಾಲಯದ ಮುಂದೆ ಏನು ಅರ್ಜಿ ಹಾಕೊಂಡಿದ್ರು ಅದಕ್ಕೂ ಕೂಡ ಕೋರ್ಟ್ ತಡೆ ಕೊಟ್ಟಿದೆ. ಅದು ಏಕಾಏಕಿ ಒಂದು ಕಾಂಪೌಂಡ್ ಹೊಡೆದ್ರು. ಅದನ್ನ ಪೊಲೀಸರು ನಿಮ್ಮ ಪರವಾಗಿ ನಿಲ್ಲಿಲ್ವಾ? ಪೊಲೀಸ್ ಅವರೇ ತುಂಬ ಸಪೋರ್ಟ್ ಮಾಡಿದ್ದು ಅವ್ರಿಗೆ, ನಮಗೆ ಮಾಡಲಿಲ್ಲ. ಬಟ್ ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀನಿ. ಪೊಲೀಸ್ ಮೇಲಾಗ್ಬೋದು, ನಮ್ಗೆ ಯಾರ್ಯಾರು ಬಂದಿಲ್ಲಿ ಡೈರೆಕ್ಟಾಗಿ ಬಂದು ಇದು ಜಾಗ ನಂದು ನೀವು ಫೇಕ್ ಮಾಡ್ತಾ ಇದ್ದೀರಾ ಅಂತ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಅವ್ರ ಮೇಲೆಲ್ಲ ನಾನು ಬೆಂಗಳೂರು ಹೆಡ್ ಆಫೀಸಿಂದ ಆದರೂ ಬಿಡಲ್ಲ ನಾನು. ಯಾಕೆ ಅಂದರೆ ಇಲ್ಲಿ ನಂಗೆ ನ್ಯಾಯ ಸಿಗಲಿಲ್ಲ ಅಂದರು ನಾನು ಮುಂದಿನ ದಿನಗಳಲ್ಲಿ ಬೆಂಗಳೂರು ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಫೈಟ್ ಮಾಡ್ತೀನಿ. ಇಲ್ಲಿಗೆ ಬಿಡಲ್ಲ ನಾನು ಇದನ್ನು. ಯಾಕೆಂದರೆ ಇದು ನನಗೊಂದು ದೊಡ್ಡ ಅವಮಾನ. ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ಲದೆ ಅವ್ರು ಹೊಡೆದಿರೋದಲ್ಲದೆ ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನಾವೊಂದು ಸೆಲೆಬ್ರಿಟಿ, ಈಸಿಯಾಗಿ ನೆಗೆಟಿವ್ ಹಬ್ಬಿಡುತ್ತೆ. ಇವಾಗ ನಾವು ಒಳ್ಳೆಯದು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನಮ್ದು ಅಲ್ಲದೆ ಇರೋ ಜಾಗ ನಮ್ಮದು ಅನ್ನೋಕ್ಕೆ ನಾವೇನು ಅಷ್ಟು ಈಸಿಯಾಗಿ ಕೂತಿಲ್ಲ. ನಮ್ಮ ಜಾಗ ತೊಗೊಂಡಿದ್ದೀವಿ. ಇದೇ ಥರ ತುಂಬ ಜಾಗನೂ ನಾವು ಇದೆ ನಮ್ಮ ಹೆಸರಲ್ಲಿ. ಬಟ್ ಎಲ್ಲ ಜಾಗ ಎಲ್ಲಿ ತೊಗೊಳ್ಳೋದು ಜಾಗನ? ನೀವು ಹೇಳಿದ ಪ್ರಕಾರ ಯಾರ ಮೇಲೆ ನಂಬ್ತೀರಾ? ಸರ್ಕಾರದ ಜಾಗ ಇದು. ಇದೇನು ರೆವಿನ್ಯೂ ಸೈಟ್ ಅಲ್ಲ ನಾವು ತೊಗೊಂಡಿರೋದು. ಸರ್ಕಾರದ ಜಾಗನೇ ಈ ಥರ ಆಗಿಬಿಟ್ರೆ ನೀವು ಎಲ್ಲಿ ತೊಗೋತೀರ ಜಾಗನ? ಎಲ್ಲಿ ಆಗಿ ನಂಬಿಕೆಯಲ್ಲಿ ಬರುತ್ತೆ? ಹಾಸನಲ್ಲಿ ಜಮೀನು ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ನನ್ನ ಪ್ರಕಾರ ಇವತ್ತಿಂದ ಯಾಕೆ ತೊಗೋಬೇಕು? ಇಷ್ಟೆಲ್ಲ ಪೊಲೀಸ್ ಒಂದು ಸಪೋರ್ಟ್ ಇಲ್ಲ. ರಾಘವೇಂದ್ರ ಅವರು ತುಂಬ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ರಾಘವೇಂದ್ರ ಖುದ್ದಾಗಿ ನನ್ನ ಜೊತೆ ಜಗಳಕ್ಕೆಲ್ಲ ಬಂದಿದ್ದಾರೆ. ನಾನು 3 ಅವರ್ ಸ್ಟೇಷನಲ್ಲಿ ಕೂತಿದ್ದೀನಿ. ನೀವು ಬಂದಿದ್ರಿ ಮಾಧ್ಯಮದವರು. ಒಂದೇ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ. ನಮ್ಮ ಪರವಾಗಿ ಅವ್ರ ಮೇಲೆ ಒಂದು FIR ಮಾಡಲಿಲ್ಲ ರಾಘವೇಂದ್ರ. ಇದನ್ನು ನಾನು ಪೊಲೀಸ್ ಅಧಿಕಾರಿಗಳ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಪ್ಪಿದರೆ ಅವರು ನನಗೆ ಶಿಕ್ಷೆ ಮಾಡಲಿ. ಅವ್ರು ತಪ್ಪಿದರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು. ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಗಮನ ತಗೊಳ್ಳೇಬೇಕು. ಇದು ನನ್ನ ಒಬ್ಬಳ ವಿಷಯ ಅಲ್ಲ, ಇದು ಸಮಾಜದ ವಿಷಯ ಇದು.